ಧನುರಾಶಿಯವರೇ, ಕಷ್ಟ ಎಷ್ಟು ದೊಡ್ಡದಿರುತ್ತದೆಯೋ ಅದನ್ನು ಮೀರಿ ಬರುವ ಕೀರ್ತಿಯೂ ಅಷ್ಟೇ ದೊಡ್ಡದಿರುತ್ತದೆ. ನಿಮ್ಮ ರಾಶಿ ಧನುರಾಶಿಯಾಗಿದ್ದರೆ ಕಳೆದ ಕೆಲವು ವರ್ಷಗಳು ಮತ್ತು ವಿಶೇಷವಾಗಿ 2025ನೇ ಸಾಲು ನಿಮಗೆ ಈ ಮಾತಿನ ಅರ್ಥವನ್ನು ಬಹಳ ಆಳವಾಗಿ ಅರ್ಥ ಮಾಡಿಸಿವೆ. ಜೀವನವು ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿದೆ ಎಂದು ನಿಮಗೆ ಅನ್ನಿಸಿರಬಹುದು. ನಾನಿಲ್ಲಿ ನಿಮಗೆ ಕೇವಲ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಸಮಾಧಾನ ಹೇಳಲು ಬಂದಿಲ್ಲ. ಇಂದು ನಾವು ಅಂಕಿಅಂಶಗಳು, ಗ್ರಹಗಳ ಲೆಕ್ಕಾಚಾರಗಳು ಮತ್ತು ಈ ವರ್ಷವನ್ನು ನಿಮ್ಮ ಜೀವನದ ನಿರ್ಣಾಯಕ ವರ್ಷವನ್ನಾಗಿ ಮಾಡುವ ತಂತ್ರಗಳ ಬಗ್ಗೆ ಮಾತನಾಡಲಿದ್ದೇವೆ. ಜ್ಯೋತಿಷ್ಯದ ದೃಷ್ಟಿಯಿಂದ ಈ ವರ್ಷ ನಿಮಗೆ ಪುನರುತ್ಥಾನ ಮತ್ತು ಆತ್ಮಶೋಧನೆಯ ಕಾಲವಾಗಿದಿದೆ. 2025ರಲ್ಲಿ ನಿಮಗೆ ಏನೇ ನಷ್ಟವಾಗಿದ್ದರೂ 2026 ಅದನ್ನು ಬಡ್ಡಿ ಸಮೇತ ತುಂಬಿಕೊಡಲು ಸಿದ್ಧವಾಗಿದೆ. ಆದರೆ ಎಚ್ಚರದಿಂದಿರಿ, ಈ ದಾರಿ ನೇರವಲ್ಲ. ಈ ವರ್ಷದ ಮಧ್ಯದಲ್ಲಿ, ಅಂದರೆ ಜೂನ್ ತಿಂಗಳಲ್ಲಿ, ಕಳೆದ 12 ವರ್ಷಗಳಲ್ಲಿ ಸಂಭವಿಸದ ಒಂದು ಅಪರೂಪದ ಆಕಾಶಕಾಯಗಳ ಘಟನೆ ನಡೆಯಲಿದೆ. ಈ ಘಟನೆಯು ನಿಮ್ಮನ್ನು ಉತ್ತುಂಗಕ್ಕೆ ಏರಿಸಬಹುದು, ಆದರೆ ಎಚ್ಚರಿಕೆ ವಹಿಸದಿದ್ದರೆ ಆರೋಗ್ಯದ ವಿಷಯದಲ್ಲಿ ನಿಮ್ಮನ್ನು ನೆಲಕ್ಕೆ ತಳ್ಳಬಹುದು. ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಾವು ನಿಮ್ಮ ಜೀವನದ ಆಳವಾದ ವಿಶ್ಲೇಷಣೆಯನ್ನು ಮಾಡುತ್ತೇವೆ. ನೀವು ಯಾವಾಗ ಆಕ್ರಮಣಕಾರಿಯಾಗಿ ಹೂಡಿಕೆ ಮಾಡಬೇಕು ಮತ್ತು ಯಾವಾಗ ರಕ್ಷಣಾತ್ಮಕವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ 2026ರಲ್ಲಿ ನಿಮ್ಮ ರಕ್ಷಾ ಕವಚವಾಗುವ ನಿಖರವಾದ ವೈದಿಕ ಪರಿಹಾರಗಳನ್ನು ಸಹ ನೀಡಲಿದ್ದೇನೆ. ಆದ್ದರಿಂದ ಒಂದು ಡೈರಿ ಮತ್ತು ಪೆನ್ನು ತೆಗೆದುಕೊಂಡು ಕುಳಿತುಕೊಳ್ಳಿ, ಏಕೆಂದರೆ ಇಂದು ನಾವು ನಿಮ್ಮ ಭವಿಷ್ಯದ ರೂಪುರೇಷೆಯನ್ನು ಬರೆಯಲಿದ್ದೇವೆ. ಬನ್ನಿ, ತರ್ಕಬದ್ಧವಾಗಿ ನಮ್ಮ ಮಾತನ್ನು ಪ್ರಾರಂಭಿಸೋಣ. ಭವಿಷ್ಯವಾನ್ನುವುದು ಯಾವುದೇ ಪವಾಡವಲ್ಲ, ಅದು ಗಣಿತವಾಗಿದೆ. ಜನವರಿ 2026ರಲ್ಲಿಯೇ ನಿಮ್ಮ ಲಗ್ನ ಭಾವದಲ್ಲಿ ಪ್ರಬಲವಾದ ಚತುಗ್ರಹ ಯೋಗ, 4 ಗ್ರಹಗಳ ಯೋಗ ನಿರ್ಮಾಣವಾಗುತ್ತಿದೆ. ಸೂರ್ಯ, ಬುಧ, ಶುಕ್ರ ಮತ್ತು ಮಂಗಳ, ಈ 4 ಗ್ರಹಗಳು ಒಟ್ಟಾಗಿ ನಿಮ್ಮ ರಾಶಿಯ ಮೇಲೆ ಕುಳಿತಿವೆ. ಇದರ ಜ್ಯೋತಿಷ್ಯದ ಅರ್ಥ ಬಹಳ ಸ್ಪಷ್ಟವಾಗಿದೆ: ಅತಿಯಾದ ಶಕ್ತಿ ಮತ್ತು ಬದಲಾವಣೆ. ಲಗ್ನವು ನಿಮ್ಮ ಶರೀರ ಮತ್ತು ನಿಮ್ಮ ವ್ಯಕ್ತಿತ್ವವಾಗಿದೆ. ವರ್ಷದ ಆರಂಭದಲ್ಲಿಯೇ ನಿಮ್ಮ ಆಲಸ್ಯ ಮಾಯವಾಗಿರುವುದನ್ನು ನೀವು ಅನುಭವಿಸುವಿರಿ. ನಿಮ್ಮೊಳಗೆ ಹೊಸ ಆಕ್ರಮಣಶೀಲತೆ ಮತ್ತು ಹೋರಾಡುವ ಶಕ್ತಿ ಜನಿಸುತ್ತದೆ. ಹರೆಯ ಕಾಯಿಲೆಗಳು ಮತ್ತು ಮಾನಸಿಕ ಅಡೆತಡೆಗಳನ್ನು ಮುರಿದು ಮುಂದೆ ಸಾಗಲು ನೀವು ಸಿದ್ಧರಾಗುವಿರಿ. ಇಡೀ ವರ್ಷ ಕರ್ಮಫಲದಾತನಾದ ಶನಿಯು ನಿಮ್ಮ 4ನೇ ಮನೆಯಲ್ಲಿ, ಅಂದರೆ ಮೀನರಾಶಿಯಲ್ಲಿ ಸಂಚರಿಸಲಿದ್ದಾರೆ. ಇದನ್ನು ತಾಂತ್ರಿಕ ಭಾಷೆಯಲ್ಲಿ ಅರ್ಧಾಷ್ಟಮ ಶನಿ ಎಂದು ಕರೆಯಬಹುದು. ಇಲ್ಲಿ ಭಯಪಡುವ ಅಗತ್ಯವಿಲ್ಲ, ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. 4ನೇ ಮನೆಯು ನಿಮ್ಮ ಸುಖ ಮತ್ತು ಗೃಹ ಜೀವನದ ಸ್ಥಾನವಾಗಿದೆ. ಶನಿದೇವ ಇಲ್ಲಿ ಕುಳಿತು ಹೇಳುತ್ತಿದ್ದಾರೆ: ನಾನು ನಿನಗೆ ಸುಖ ನೀಡುತ್ತೇನೆ, ಆದರೆ ಮೊದಲು ನೀನು ಪರಿಶ್ರಮ ಪಡಬೇಕು. ಈ ವರ್ಷ ನಿಮ್ಮ ಕೆಲಸದ ಸ್ಥಳ ಮತ್ತು ಮನೆಯ ನಡುವೆ ಸಮತೋಲನ ಸಾಧಿಸುವ ವರ್ಷವಾಗಿದೆ. ಕೆಲಸದ ಹೊರೆ ಹೆಚ್ಚಾಗಿರುತ್ತದೆ. ಶನಿದೇವ ನಿಮ್ಮನ್ನು ಪರೀಕ್ಷಿಸುತ್ತಾರೆ. ಆದರೆ ನೆನಪಿಡಿ, ಯಾರು ಈ ತಾಪವನ್ನು ಸಹಿಸಿಕೊಳ್ಳುತ್ತಾರೋ ವರ್ಷದ ಅಂತ್ಯದ ವೇಳೆಗೆ ಶನಿಯು ಅವರಿಗೆ ಅದೃಷ್ಟದಿಂದಲ್ಲ, ಕೇವಲ ಕರ್ಮದಿಂದ ಸಿಗುವಂತಹ ಅಧಿಕಾರ ಮತ್ತು ಪದವಿ ಪ್ರತಿಷ್ಠೆಯನ್ನು ನೀಡುತ್ತಾರೆ. ಜೂನ್ 2, 2026ರಂದು ನಿಮ್ಮ ರಾಶ್ಯಾಧಿಪತಿ ದೇವಗುರು ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕ ರಾಶಿಗೆ ಪ್ರವೇಶಿಸುತ್ತಾರೆ ಮತ್ತು ನಿಮ್ಮ 8ನೇ ಮನೆಯಲ್ಲಿ ವಿರಾಜಮಾನರಾಗುತ್ತಾರೆ. ಇಲ್ಲಿ ಒಂದು ವಿರೋಧಾಭಾಸವಿದೆ. ಅದನ್ನು ನೀವು ಬಹಳ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಕುಂಡಲಿಯ 8ನೇ ಮನೆ ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಆದರೆ ರಾಶ್ಯಾಧಿಪತಿಯೇ ಇಲ್ಲಿ ಉಚ್ಚರಾದಾಗ ಇದು ವಿಪರೀತ ರಾಜಯೋಗದಂತಹ ಸ್ಥಿತಿಯನ್ನು ನಿರ್ಮಿಸುತ್ತದೆ. 8ನೇ ಭಾವವು ಅನಿಶ್ಚಿತತೆಯ ಸ್ಥಾನ, ಆದರೆ ಇದು ಗುಪ್ತಧನದ ಸ್ಥಾನವೂ ಹೌದು. ಜೂನ್ ನಂತರ ನಿಮಗೆ ಹಠಾತ್ ಧನ ಲಾಭವಾಗುವ ಪ್ರಬಲ ಯೋಗಗಳಿವೆ. ನೀವು ನಿರೀಕ್ಷಿಸದ ಕಡೆಯಿಂದ ಹಣ ಬರುತ್ತದೆ. ಅದು ಪಿತ್ರಾರ್ಜಿತ ಆಸ್ತಿಯಾಗಿರಬಹುದು, ಹಳೆಯ ಸಿಕ್ಕಿಹಾಕಿಕೊಂಡ ಹಣವಾಗಿರಬಹುದು, ಅಥವಾ ಹಠಾತ್ ಆದ ಲಾಭವಾಗಿರಬಹುದು. ಆದರೆ ನಾಣ್ಯಕ್ಕೆ ಇನ್ನೊಂದು ಮುಖವೂ ಇದೆ. 8ನೇ ಮನೆ ದೀರ್ಘಕಾಲದ ರೋಗಗಳ ಸ್ಥಾನವೂ ಹೌದು. ಗುರುವು ಇಲ್ಲಿರುವುದು ಧನಕ್ಕೆ ವರದಾನ, ಆದರೆ ಶರೀರಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದರೂ ನೀವು ನಿಮ್ಮ ಆಹಾರ ಪದ್ಧತಿ ಮತ್ತು ದಿನಚರಿಯ ಬಗ್ಗೆ ಗಮನ ಹರಿಸದಿದ್ದರೆ ಇದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಸಹ ತಂದೊಡ್ಡಬಹುದು. ಆದ್ದರಿಂದ ಸಮೀಕರಣ ಸ್ಪಷ್ಟವಾಗಿದೆ: ಶನಿಯು ಕಷ್ಟಪಟ್ಟು ಕೆಲಸ ಮಾಡಿಸುತ್ತಾರೆ ಮತ್ತು ಅದರ ಭವ್ಯ ಫಲಿತಾಂಶವನ್ನು ಗುರು ನೀಡುತ್ತಾರೆ. ಆದರೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ಈಗ ನಾವೆಲ್ಲರೂ ಕಾಯುತ್ತಿರುವ ಆ ವಿಷಯದ ಬಗ್ಗೆ ಮಾತನಾಡೋಣ: ಹಣ, ಆಸ್ತಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್. ಗ್ರಹಗಳ ಸ್ಥಿತಿ ಮತ್ತು ಡೇಟಾವನ್ನು ನೋಡಿ ನಾನು ಧೈರ್ಯವಾಗಿ ಹೇಳಬಲ್ಲೆ, ಧನುರಾಶಿಯವರಿಗೆ 2026 ಆರ್ಥಿಕವಾಗಿ ಒಂದು ಐತಿಹಾಸಿಕ ವರ್ಷವಾಗಬಹುದು. ಇದನ್ನು ನಾವು 2 ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೊದಲ ಹಂತ ಜನವರಿಯಿಂದ ಮೇವರೆಗೆ. ವರ್ಷದ ಆರಂಭವು ಅದ್ದೂರಿಯಾಗಿರುತ್ತದೆ. ಜನವರಿ 1ರಿಂದ ಜನವರಿ 16ರ ನಡುವೆ
ನಿಮ್ಮ ಲಗ್ನದಲ್ಲಿ ಮಂಗಳ ಮತ್ತು ಶುಕ್ರನ ಯೋಗವು ನಿಮಗೆ ಹಲವು ಮೂಲಗಳಿಂದ ಹಣವನ್ನು ತಂದುಕೊಡುತ್ತದೆ. ನಂತರ ಜನವರಿ 16ರಿಂದ ಫೆಬ್ರವರಿ 23 ನಡುವೆ ಮಂಗಳನು ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಧನಭಾವದಲ್ಲಿ ಉಚ್ಚನಾಗಿ ಕುಳಿತುಕೊಳ್ಳುತ್ತಾನೆ. 2ನೇ ಮನೆ ಸಂಚಿತ ಧನದ ಸ್ಥಾನ. ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ, ನಿಮ್ಮ ಧ್ವನಿಯಲ್ಲಿ ಒಂದು ಗತ್ತು ಇರುತ್ತದೆ. ನಿಮ್ಮ ಮಾತುಗಳಿಂದ, ನಿಮ್ಮ ವ್ಯವಹಾರಗಳಿಂದ ನೀವು ಹಣ ಗಳಿಸುವಿರಿ. ನಿಮ್ಮ ಹಣ ಎಲ್ಲಾದರೂ ಸಿಕ್ಕಿಹಾಕಿಕೊಂಡಿದ್ದರೆ ಈ 1.5 ತಿಂಗಳಲ್ಲಿ ಪ್ರಯತ್ನಿಸಿ ಅದು ಮರಳಿ ಸಿಗುತ್ತದೆ. 2ನೇ ಹಂತ ಅಂದರೆ ಅಸಲಿ ಆಟ ಜೂನ್ 2ರ ನಂತರ ಪ್ರಾರಂಭವಾಗುತ್ತದೆ. ಗುರುವು 8ನೇ ಮನೆಯಲ್ಲಿ ಉಚ್ಚನಾಗಿ ಕುಳಿತಾಗ ಅವರು ತಮ್ಮ 7ನೇ ದೃಷ್ಟಿಯನ್ನು ನೇರವಾಗಿ ನಿಮ್ಮ 2ನೇ ಮನೆಯ 2ನೇ ಮನೆಯ ಮೇಲೆ ಅಂದರೆ ಧನಭಾವದ ಮೇಲೆ ಬೀರುತ್ತಾರೆ. ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ಗುರುವಿನ ದೃಷ್ಟಿಯನ್ನು ಅಮೃತ ಎಂದು ಪರಿಗಣಿಸಲಾಗುತ್ತದೆ. ಮತ್ತು ಉಚ್ಚ ಗುರು ಧನಭಾವವನ್ನು ನೋಡಿದಾಗ ಏನಾಗುತ್ತದೆ? ಹಣದ ಭಾರೀ ಹರಿವು. ಪಿತ್ರಾರ್ಜಿತ ಆಸ್ತಿಯ ವಿವಾದ ನಡೆಯುತ್ತಿದ್ದರೆ ಅದು ನಿಮ್ಮ ಪರವಾಗಿ ಇತ್ಯರ್ಥವಾಗುತ್ತದೆ. ಯಾವುದಾದರೂ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಪಕ್ವವಾಗಬಹುದು ಅಥವಾ ಕಂಪನಿಯಿಂದ ದೊಡ್ಡ ಬೋನಸ್ ಸಿಗಬಹುದು. ನಿಮ್ಮ ಜೀವನ ಸಂಗಾತಿಯ ಮೂಲಕವೂ ನಿಮಗೆ ದೊಡ್ಡ ಧನಲಾಭವಾಗಲಿದೆ. ಒಂದು ವಿಶೇಷ ಯೋಗದ ಬಗ್ಗೆ ಗಮನವಿರಲಿ. ನೀಚಭಂಗ ರಾಜಯೋಗ. ಇದು ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 31ರ ನಡುವೆ ಏರ್ಪಡುತ್ತದೆ. ಈ ದಿನಾಂಕವನ್ನು ಡೈರಿಯಲ್ಲಿ ಕೆಂಪು ಪೆನ್ನಿನಿಂದ ಬರೆದಿಟ್ಟುಕೊಳ್ಳಿ. ಈ ಸಮಯದಲ್ಲಿ ಮಂಗಳನು ನಿಮ್ಮ 8ನೇ ಮನೆಯಲ್ಲಿ ನೀಚನಾಗಿರುತ್ತಾನೆ. ಆದರೆ ಅಲ್ಲಿ ಮೊದಲೇ ಉಚ್ಚನಾದ ಗುರು ಕುಳಿತಿರುತ್ತಾನೆ. ಇದು ಚೇತರಿಕೆಯ ಯೋಗವನ್ನು ಉಂಟುಮಾಡುತ್ತದೆ. ನೀವು ಯಾರಿಗಾದರೂ ಸಾಲ ಕೊಟ್ಟು ಭರವಸೆ ಕಳೆದುಕೊಂಡಿದ್ದರೆ ಆ ಹಣ ಈ ಸಮಯದಲ್ಲಿ ಮರಳಿ ಬರುತ್ತದೆ. ಸರ್ಕಾರದ ಬಳಿ ನಿಮ್ಮ ಯಾವುದಾದರೂ ಪಾವತಿ, ಬಾಕಿ ಅಥವಾ ಟ್ಯಾಕ್ಸ್ ರಿಫಂಡ್ ಬಾಕಿ ಇದ್ದರೆ ಅದು ಕ್ಲಿಯರ್ ಆಗುತ್ತದೆ. ಹೂಡಿಕೆಯ ಬಗ್ಗೆ ಮಾತನಾಡುವುದಾದರೆ ಈ ವರ್ಷ ಚಿನ್ನ ಖರೀದಿಸಲು ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಉತ್ತಮವಾಗಿದೆ ಎಂದು ಡೇಟಾ ಹೇಳುತ್ತದೆ. ಶನಿ 4ನೇ ಮನೆಯಲ್ಲಿದ್ದಾರೆ. ಆದ್ದರಿಂದ ನೀವು ಜಮೀನು ಖರೀದಿಸಬಹುದು ಮತ್ತು ಅದರ ಮೇಲೆ ನಿರ್ಮಾಣವನ್ನು ಪ್ರಾರಂಭಿಸಬಹುದು. ಆದರೆ ಒಂದು ಎಚ್ಚರಿಕೆ ವಹಿಸಬೇಕು. ಆಗಸ್ಟ್ ತಿಂಗಳು ಸ್ವಲ್ಪ ಅಪಾಯಕಾರಿಯಾಗಿದೆ. 8ನೇ ಮನೆಯಲ್ಲಿ ಸೂರ್ಯ ಗ್ರಹಣವಿರುತ್ತದೆ. ಆಗಸ್ಟ್ನಲ್ಲಿ ಜೂಜಾಟ ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಹಣ ಸಿಕ್ಕಿಹಾಕಿಕೊಳ್ಳಬಹುದು. ಈಗ ನಿಮ್ಮ ಕರ್ಮಕ್ಷೇತ್ರ ಅಂದರೆ ವೃತ್ತಿಜೀವನದ ಕಡೆಗೆ ಹೋಗೋಣ. ಅನೇಕರು ಶನಿಯ ಸಂಚಾರ ಅಥವಾ ಅರ್ಧಾಷ್ಟಮ ಶನಿಯ ಹೆಸರನ್ನು ಕೇಳಿ ವೃತ್ತಿಜೀವನದಲ್ಲಿ ಅಡೆತಡೆಗಳು ಬರುತ್ತವೆ ಎಂದು ಹೆದರುತ್ತಾರೆ. ಆದರೆ ಧನುರಾಶಿಯವರೇ, 2026ರಲ್ಲಿ ಹಾಗಾಗುವುದಿಲ್ಲ. ಯಾಕೆಂದರೆ ನಿಮ್ಮ ಲಗ್ನದಲ್ಲಿ ಕುಳಿತಿರುವ ಚತುಗ್ರಹ ಯೋಗವು ಶನಿಯ ಪ್ರಭಾವವನ್ನು ಧನಾತ್ಮಕವಾಗಿ ಬದಲಾಯಿಸುತ್ತದೆ. ಉದ್ಯೋಗದಲ್ಲಿರುವವರಿಗೆ ಈ ವರ್ಷ ಅಧಿಕಾರ ಪ್ರಾಪ್ತಿಯ ವರ್ಷವಾಗಿದೆ. ಜನವರಿ 16ರಿಂದ ಫೆಬ್ರವರಿ 23ರ ಸಮಯ ಉದ್ಯೋಗ ಬದಲಾಯಿಸಲು ಅಥವಾ ಬಡ್ತಿಗೆ ಅತ್ಯಂತ ಪ್ರಬಲವಾಗಿದೆ. ನೀವು ಸಂದರ್ಶನ ನೀಡುತ್ತಿದ್ದರೆ ಯಶಸ್ಸಿನ ಗ್ಯಾರಂಟಿ ಎಂದು ಭಾವಿಸಿ. ಮಂಗಳನ ಶಕ್ತಿಯು ನಿಮಗೆ ಅರ್ಹವಾದ ಹುದ್ದೆಯನ್ನು ಕೊಡಿಸುತ್ತದೆ. ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಒಂದು ವಿಶೇಷ ಘಟನೆ ನಡೆಯಬಹುದು. ಶನಿ ಮತ್ತು ಸೂರ್ಯ 4ನೇ ಮನೆಯಲ್ಲಿ ಸಂಧಿಸಿದಾಗ ಒಂದು ವರ್ಗಾವಣೆ ಯೋಗ ನಿರ್ಮಾಣವಾಗುತ್ತಿದೆ. ನಿಮ್ಮ ಬಾಸ್ ನಿಮ್ಮನ್ನು ಬೇರೆ ಶಾಖೆಗೆ, ಬೇರೆ ಊರಿಗೆ ಅಥವಾ ಬೇರೆ ವಿಭಾಗಕ್ಕೆ ಕಳುಹಿಸಬಹುದು. ಆರಂಭದಲ್ಲಿ ಇದು ಶಿಕ್ಷೆ ಎಂದು ನಿಮಗೆ ಅನ್ನಿಸಬಹುದು. ನಿಮಗೆ ಮಾನಸಿಕ ಒತ್ತಡವಾಗಬಹುದು. ಆದರೆ ನನ್ನ ಮಾತು ನೆನಪಿಡಿ, ಈ ವರ್ಗಾವಣೆ ನಿಮಗೆ ವರದಾನವಾಗಿ ಸಾಬೀತಾಗಲಿದೆ. ಹೊಸ ಸ್ಥಳದಲ್ಲಿ ನಿಮಗೆ ಹೆಚ್ಚು ಅಧಿಕಾರ ಸಿಗುತ್ತದೆ ಮತ್ತು ನಿಮ್ಮ ಏಳಿಗೆಯಾಗುತ್ತದೆ. ವ್ಯಾಪಾರದಲ್ಲಿರುವವರಿಗೆ ಈ ವರ್ಷ ದೊಡ್ಡ ಬದಲಾವಣೆಯ ವರ್ಷವಾಗಿದೆ. ಬುಧಾದಿತ್ಯ ಯೋಗ ಮತ್ತು ರುಚಕ ಯೋಗದ ಕಾರಣ ನೀವು ನಿಮ್ಮ ಬಿಸ್ನೆಸ್ ಮಾಡೆಲ್ನಲ್ಲಿ ದೊಡ್ಡ ಬದಲಾವಣೆ ಮಾಡುವಿರಿ. ನೀವು ಉತ್ಪಾದನೆ, ಕಬ್ಬಿಣ, ನಿರ್ಮಾಣ ಅಥವಾ ಪೀಠೋಪಕರಣಗಳ ಕೆಲಸದಲ್ಲಿದ್ದೀರಾ? ಹಾಗಾದರೆ ಈ ವರ್ಷ ಭರ್ಜರಿ ಲಾಭ ಕಾದಿದೆ. ನೀವು ಯಾವುದಾದರೂ ದೊಡ್ಡ ಕಂಪನಿಯೊಂದಿಗೆ ಸಹಯೋಗ ಅಥವಾ ಒಪ್ಪಂದ ಮಾಡಿಕೊಳ್ಳಬಹುದು. ನೀವು ನಿಮ್ಮ ಹಳೆಯ ಆಸ್ತಿ, ಅಂಗಡಿ ಅಥವಾ ಫ್ಯಾಕ್ಟರಿಯನ್ನು ಮಾರಿ ಯಾವುದಾದರೂ ದೊಡ್ಡ ಮತ್ತು ಉತ್ತಮವಾದ ಸ್ಥಳವನ್ನು ಖರೀದಿಸುವ ಭವಿಷ್ಯವಾಣಿಯೂ ಇದೆ. ವಿದ್ಯಾರ್ಥಿಗಳಿಗೆ ನಾನು ಒಂದೇ ಶಬ್ದ ಹೇಳುತ್ತೇನೆ: ಅದ್ಭುತ. ವಿಶೇಷವಾಗಿ ಮೇ 11ರ ನಂತರ ಮಂಗಳನು 5ನೇ ಮನೆಯಲ್ಲಿರ್ತಾನೆ. ಡೇಟಾದಲ್ಲಿ ಒಂದು ನಿರ್ದಿಷ್ಟ ವಿಷಯ ಬರೆದಿದೆ. ನೀವು IAS ಅಥವಾ ಸಿವಿಲ್ ಸರ್ವಿಸಸ್ ತಯಾರಿ ನಡೆಸುತ್ತಿದ್ದರೆ 2026ರಲ್ಲಿ ನೀವು ತೇರ್ಗಡೆಯಾಗುವ ಸಾಧ್ಯತೆಗಳು ಬಹಳ ಹೆಚ್ಚಿವೆ. ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳು ಜೂನ್ ನಂತರ ಅರ್ಜಿ ಹಾಕಿ. ಉಚ್ಚಗುರುವು 12ನೆಯ ಮನೆಯನ್ನು ನೋಡುವುದರಿಂದ ವೀಸಾ ಮತ್ತು ಅಡ್ಮಿಷನ್ ಅಡೆತಡೆಗಳು ದೂರವಾಗುತ್ತವೆ. ಸ್ನೇಹಿತರೆ, ಈಗ ನಾವು ವಿಡಿಯೋದ ಅತ್ಯಂತ ಸೂಕ್ಷ್ಮ ಭಾಗಕ್ಕೆ ಬಂದಿದ್ದೇವೆ: ನಿಮ್ಮ ಆರೋಗ್ಯ. ನಾನು ನಿಮ್ಮನ್ನು ಭಯಪಡಿಸಲು ಬಯಸುವುದಿಲ್ಲಲ್ಲ,
ಆದರೆ ಮುಂಬರುವ ಹಳ್ಳದ ಬಗ್ಗೆ ಮೊದಲೇ ತಿಳಿಸುವವನೇ ಒಳ್ಳೆಯ ಜ್ಯೋತಿಷಿ. 26-14ರಲ್ಲಿ ವೃತ್ತಿ ಮತ್ತು ಹಣ ಉತ್ತುಂಗದಲ್ಲಿದ್ದರೆ ಆರೋಗ್ಯ ನಿಮ್ಮ ಅತ್ಯಂತ ದುರ್ಬಲ ಕೊಂಡಿಯಾಗಿದೆ. ಇದರ ಹಿಂದಿನ ಲಾಜಿಕ್ ಅರ್ಥ ಮಾಡಿಕೊಳ್ಳಿ. ಜೂನ್ 2ರಿಂದ ಗುರು ನಿಮ್ಮ 8ನೇ ಮನೆಗೆ ಹೋಗುತ್ತಿದ್ದಾರೆ. 8ನೇ ಮನೆಯು ರಂಧ್ರ ಭಾವವಾಗಿದೆ. ಇದು ದೀರ್ಘಕಾಲದ ಕಾಯಿಲೆಗಳು, ಶಸ್ತ್ರಚಿಕಿತ್ಸೆ ಮತ್ತು ಗುಪ್ತ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಗುರು ಉಚ್ಚನಾಗಿದ್ದರೂ 8ನೇ ಮನೆಯಲ್ಲಿ ಕುಳಿತು ಅವರು ಶರೀರದಲ್ಲಿ ಅಧಿಕತೆಯನ್ನು ಉಂಟುಮಾಡುತ್ತಾರೆ. ತೂಕ ಹೆಚ್ಚಾಗುವುದು, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್ ಮತ್ತು ಡಯಾಬಿಟಿಸ್ ಅಥವಾ ಹೊಟ್ಟೆಯ ಗಂಭೀರ ರೋಗಗಳು ನಿಮ್ಮನ್ನು ಕಾಡಬಹುದು. ಇದರ ಟೈಮ್ ಲೈನ್ ನೋಟ್ ಮಾಡಿಕೊಳ್ಳಿ. ಜನವರಿಯಿಂದ ಮಾರ್ಚ್ವರೆಗೆ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತವೆ. ಉದಾಹರಣೆಗೆ ಕಣ್ಣಿನ ಸೋಂಕು ಅಥವಾ ಗಂಟಲ ಸಮಸ್ಯೆ. ಆದರೆ ಜೂನ್ನಿಂದ ಅಕ್ಟೋಬರ್ ಇದು ಹೈ ಅಲರ್ಟ್ ಸಮಯ. ಹೊಟ್ಟೆಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಅಥವಾ ಚಿಕಿತ್ಸೆ ಅಥವಾ ಗಂಭೀರ ಅಜೀರ್ಣದ ಪರಿಸ್ಥಿತಿ ಬರಬಹುದು ಎಂದು ಡೇಟಾ ಸ್ಪಷ್ಟ ಎಚ್ಚರಿಕೆ ನೀಡುತ್ತಿದೆ. ಇದರ ನಂತರ ಅಕ್ಟೋಬರ್ 31ರಿಂದ ಡಿಸೆಂಬರ್ 8ರ ನಡುವೆ ಮಂಗಳ ಮತ್ತು ಗುರುವಿನ ಅಂಗಾರಕ ಯೋಗ 8ನೇ ಮನೆಯಲ್ಲಿ ಏರ್ಪಡುತ್ತದೆ. ಇಲ್ಲಿ ನೀವು ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಓಡಿಸಬೇಕು. ಪೆಟ್ಟು ಬೀಳುವ ಅಪಾಯವಿದೆ. ಶನಿಯ ಅರ್ಧಾಷ್ಟಮ ಮತ್ತು ಇಂತಹದೇ ಗೋಚಾರದ ಸಮಯದಲ್ಲಿ ನೀಲಿ ರತ್ನವನ್ನು ಧರಿಸಿದ ಒಬ್ಬ ಕ್ಲೈಂಟ್ನ ಅನುಭವ ನನ್ನ ಬಳಿ ಇದೆ. ಅವರಿಗೆ ಆಲಸ್ಯ ಮತ್ತು ಖಿನ್ನತೆ ಅನ್ನಿಸಿದಾಗ ಈ ರತ್ನ ಅವರಿಗೆ ಶಕ್ತಿ ನೀಡಿತು. ಆದರೆ ರತ್ನ ಧರಿಸುವ ಮೊದಲು ಜ್ಯೋತಿಷಿಗಳಲ್ಲಿ ಕುಂಡಲಿ ತೋರಿಸಿ ಸಲಹೆ ಪಡೆಯಿರಿ. ಈ ವರ್ಷ ಜಿಮ್ಗೆ ಹೋಗುವುದು, ಯೋಗ ಮಾಡುವುದು ಮತ್ತು ಸಾತ್ವಿಕ ಆಹಾರ ಸೇವಿಸುವುದು ನಿಮಗೆ ಆಯ್ಕೆಯಲ್ಲ, ಅನಿವಾರ್ಯವಾಗಿದೆ ಎಂಬುದೇ ನನ್ನ ಸಲಹೆ. ನಿಮಗೆ ಸ್ವಲ್ಪ ಆಯಾಸ ಅಥವಾ ಆಲಸ್ಯ ಅನ್ನಿಸಿದರೂ ಅದನ್ನು ಕೆಲಸದ ಒತ್ತಡ ಎಂದು ನಿರ್ಲಕ್ಷಿಸಬೇಡಿ. ತಕ್ಷಣ ರಕ್ತ ಪರೀಕ್ಷೆ ಮಾಡಿಸಿ. ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ 2026 ಸಿಹಿ ಕಹಿ ಅನುಭವಗಳ ವರ್ಷವಾಗಿದೆ. ಒಂಟಿಯಾಗಿರುವವರಿಗೆ ಈ ವರ್ಷ ಸಂತೋಷದ ಉಡುಗೊರೆ ತರುತ್ತಿದೆ. ವಿಶೇಷವಾಗಿ ಮಾರ್ಚ್ನಿಂದ ಜೂನ್ ನಡುವೆ ಒಂಟಿಯಾಗಿರುವವರಿಗೆ ಸಂಗಾತಿ ಸಿಗುವರು. ಉಚ್ಚ ಶುಕ್ರ ಮತ್ತು ಗುರುವಿನ ದೃಷ್ಟಿ ನಿಮ್ಮ ಪ್ರೇಮ ಭಾವದ ಮೇಲಿರುತ್ತದೆ. ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಪ್ರಪೋಸ್ ಮಾಡಿಬಿಡಿ. ಪ್ರೇಮ ವಿವಾಹದ ಯೋಗಗಳು ಬಹಳ ಪ್ರಬಲವಾಗಿವೆ ಮತ್ತು ವಿಶೇಷವೆಂದರೆ ಕುಟುಂಬದವರು ಒಪ್ಪಿಕೊಳ್ಳುತ್ತಾರೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯವಿದೆ. ಶನಿ 4ನೇ ಮನೆಯಲ್ಲಿ ಕುಳಿತು ಗೃಹ ಸುಖದಲ್ಲಿ ಕೊರತೆ ಉಂಟು ಮಾಡಬಹುದು. ನೀವು ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿರುತ್ತೀರಿ ಎಂದರೆ ಜೀವನ ಸಂಗಾತಿಗೆ ಸಮಯ ಕೊಡಲು ಸಾಧ್ಯವಾಗುವುದಿಲ್ಲ. ಇದರಿಂದ ಭಾವನಾತ್ಮಕ ಅಂತರ ಬರಬಹುದು. ಜುಲೈ 27ರ ನಂತರ ಶನಿ ವಕ್ರಿಯಾದಾಗ ಸಣ್ಣ ಪುಟ್ಟ ವಿಷಯಗಳಿಗೆ ಅನಗತ್ಯ ಜಗಳಗಳು ಆಗಬಹುದು. ಎಚ್ಚರಿಕೆ ಏನಂದ್ರೆ, ಜ್ಯೋತಿಷ್ಯದ ಪ್ರಕಾರ ಯಾವ ಮನೆಯಲ್ಲಿ ಜಗಳವಾಗುತ್ತದೆಯೋ ಅಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಆದ್ದರಿಂದ ಶಾಂತವಾಗಿರಿ. ಕೌಟುಂಬಿಕ ವಿವಾದದ ಒಂದು ನಿರ್ದಿಷ್ಟ ಯೋಗ ನಿರ್ಮಾಣವಾಗುತ್ತಿದೆ. ಸಿಸ್ಟರ್ ಕಾನ್ಫ್ಲಿಕ್ಟ್. ಈ ವರ್ಷ ನಿಮ್ಮ ಸಹೋದರಿಯರು ಅಥವಾ ತಾಯಿಯ ಕಡೆಯ ತವರಿನ ಸಂಬಂಧಿಕರೊಂದಿಗೆ ಮನಸ್ತಾಪ ಉಂಟಾಗಬಹುದು. ಮತ್ತು ಇಲ್ಲಿ ಒಂದು ಸಾಮಾಜಿಕ ಗೌಪ್ಯತೆಯ ನಿಯಮವನ್ನು ಪಾಲಿಸಿ. ನಿಮ್ಮ ಸಂತೋಷವನ್ನು, ನಿಮ್ಮ ಬಡ್ತಿಯನ್ನು ಅಥವಾ ನಿಮ್ಮ ಧನ ಲಾಭವನ್ನು ನಿಮ್ಮ ಸಂಬಂಧಿಕರಲ್ಲಿ, ವಿಶೇಷವಾಗಿ ತಾಯಿಯ ಕಡೆಯವರಲ್ಲಿ ಡಂಗೂರ ಸಾರಬೇಡಿ. ಈ ವರ್ಷ ದೃಷ್ಟಿದೋಷ ಬಹಳ ಬೇಗ ತಗಲಬಹುದು. ಇದು ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸುತ್ತದೆ. ಸ್ನೇಹಿತರೆ, ಇಡೀ ಕುಟುಂಬವನ್ನು ಒಗ್ಗೂಡಿಸಿ ಇಡುವ ಮನೆಯ ಅಡಿಪಾಯದ ಬಗ್ಗೆ, ಅಂದರೆ ನಮ್ಮ ಗೃಹಿಣಿಯರ ಬಗ್ಗೆ ಮಾತನಾಡದಿದ್ದರೆ ಈ ರಾಶಿಫಲ ಪೂರ್ಣವಾಗುವುದಿಲ್ಲ. ನನ್ನ ತಾಯಂದಿರೇ ಮತ್ತು ಸಹೋದರಿಯರೇ, ನೀವು ಧನುರಾಶಿಯವರಾಗಿದ್ದು ಮನೆಯನ್ನು ನಿಭಾಯಿಸುತ್ತಿದ್ದರೆ 2026 ನಿಮಗೆ ಒಂದು ಮಿಶ್ರ ಫಲಗಳ ವರ್ಷವಾಗಿರುತ್ತದೆ. ನನ್ನ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳಿ. ನಾನು ಹೇಳಿದಂತೆ ಶನಿದೇವ ನಿಮ್ಮ 4ನೇ ಭಾವದಲ್ಲಿ ಕುಳಿತಿದ್ದಾರೆ. 4ನೇ ಮನೆಯದ್ದೇ ಆಗಿದೆ. ಈ ವರ್ಷ ಮನೆಯಲ್ಲಿ ಕೆಲಸದ ಹೊರೆ ಹಠಾತ್ ಬಹಳ ಹೆಚ್ಚಾಗಿರುವುದನ್ನು ನೀವು ಗಮನಿಸುವಿರಿ. ಅತಿಥಿಗಳ ಬರುವಿಕೆ ಹೋಗುವಿಕೆ ಇರುತ್ತದೆ, ಅಥವಾ ಮನೆಯಲ್ಲಿ ನವೀಕರಣದ ಕೆಲಸ ನಡೆಯಬಹುದು. ಕೆಲವೊಮ್ಮೆ ನೀವು ಒಂದು ಯಂತ್ರದಂತೆ ಕೆಲಸ ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸಬಹುದು, ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರಶಂಸೆ ಸಿಗುತ್ತಿಲ್ಲ ಎಂದೆನಿಸಬಹುದು. ಇದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ ಎಂಬುದು ನನ್ನ ಸಲಹೆ. ಇದು ಶನಿಯ ಪ್ರಭಾವ. ಈ ಸಮಯವೂ ಕಳೆದು ಹೋಗುತ್ತದೆ. ಆದರೆ ಒಂದು ಬಹಳ ದೊಡ್ಡ ಸಿಹಿ ಸುದ್ದಿಯೂ ಇದೆ. ಜೂನ್ 2ರ ನಂತರ ಗುರು ಉಚ್ಚನಾದಾಗ ನಿಮ್ಮ ಪತಿಯ ವೃತ್ತಿಜೀವನದಲ್ಲಿ ಭಾರೀ ಏಳಿಗೆಯಾಗಲಿದೆ. ಅವರ ವೇತನ ಹೆಚ್ಚಳ ಅಥವಾ ದೊಡ್ಡ ಹುದ್ದೆಯ ನೇರ ಪ್ರಭಾವ ನಿಮ್ಮ ಜೀವನ ಶೈಲಿಯ ಮೇಲೆ ಬೀಳುತ್ತದೆ. ಮನೆಯಲ್ಲಿ ಸುಖ ಸೌಕರ್ಯದ ವಸ್ತುಗಳು, ಅಂದರೆ ಹೊಸ ವಾಹನ, ಆಭರಣ ಅಥವಾ ಹೊಸ ಪೀಠೋಪಕರಣಗಳ ಖರೀದಿಯಾಗುತ್ತದೆ. ಮತ್ತು ನಿಮ್ಮ ಬಳಿ ನಿಮ್ಮದೇ ಆದ ಸ್ವಂತ ಹಣ ಈ ವರ್ಷ ಸಾಕಷ್ಟು ಜಮೆಯಾಗುತ್ತದೆ. ಕೇವಲ ಒಂದು ಎಚ್ಚರಿಕೆ ವಹಿಸಬೇಕು. ಡೇಟಾದಲ್ಲಿ ಸಿಸ್ಟರ್ ಕಾನ್ಫ್ಲಿಕ್ಟ್, ಸಹೋದರಿ ನಾದಿನಿ ಕಲಹ ಯೋಗವಿದೆ. ಗೃಹಿಣಿಯರಿಗೆ ಇದರ ಅರ್ಥ ನಾದಿನಿ ಅಥವಾ ಓರಗಿತ್ತಿಯ ಜೊತೆ ಮನಸ್ತಾಪ.
ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಗಂಡನ ಮನೆಯವರ ಕಡೆ ರಾಜಕೀಯ ನಡೆಯಬಹುದು. ನಿಮ್ಮ ಕಡೆಯಿಂದ ವಾದವನ್ನು ಪ್ರಾರಂಭಿಸಬೇಡಿ ಮತ್ತು ಮನೆಯ ವಿಷಯಗಳನ್ನು ಅಕ್ಕಪಕ್ಕದವರಿಗೆ ಹೇಳಬೇಡಿ ಎಂಬುದು ಪರಿಹಾರ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ, ನೀವು ಇಡೀ ಮನೆಯ ಕಾಳಜಿ ವಹಿಸುತ್ತೀರಿ, ಆದರೆ ಈ ವರ್ಷ ನೀವು ನಿಮ್ಮ ಕಾಳಜಿ ವಹಿಸಬೇಕು. ಗುರು 8ನೇ ಮನೆಯಲ್ಲಿರುವುದು ಹಾರ್ಮೋನಲ್ ಸಮಸ್ಯೆಗಳು, ಥೈರಾಯ್ಡ್ ಅಥವಾ ತೂಕ ಹೆಚ್ಚಾಗುವ ಸಮಸ್ಯೆಯನ್ನು ನೀಡಬಹುದು. ದಯವಿಟ್ಟು ಇದನ್ನ ನಿರ್ಲಕ್ಷಿಸಬೇಡಿ. ವೈದ್ಯರಿಂದ ತಪಾಸಣೆ ಮಾಡಿಸಿ ಮತ್ತು ಬೆಳಿಗ್ಗೆ ಕನಿಷ್ಠ 20 ನಿಮಿಷ ನಿಮಗಾಗಿ ಮೀಸಲಿಡಿ. ಹಾಗಾದರೆ ಸ್ನೇಹಿತರೆ, ನಾನು 2026ರ ಸಾರಾಂಶವನ್ನು ಹೇಳುವುದಾದರೆ, ಮೊದಲನೆಯದಾಗಿ ಜೂನ್ ನಂತರ ಹಣದ ಮಳೆ ಸುರಿಯಲಿದೆ. ಎರಡನೆಯದಾಗಿ ವೃತ್ತಿಜೀವನದಲ್ಲಿ ಪರಿಶ್ರಮ ಹೆಚ್ಚಿರುತ್ತದೆ, ವರ್ಗಾವಣೆಯಾಗಬಹುದು, ಆದರೆ ಬಡ್ತಿ ಖಚಿತ. ಮತ್ತು ಮೂರನೆಯದಾಗಿ ಆರೋಗ್ಯ, ಹೊಟ್ಟೆ ಮತ್ತು ಲಿವರ್ ಬಗ್ಗೆ ಬಹಳ ಗಮನ ಹರಿಸಬೇಕು. ಇದು ವರ್ಷದ ಅತಿದೊಡ್ಡ ಸವಾಲು. ಪ್ರಮುಖ ದಿನಾಂಕಗಳನ್ನು ನೆನಪಿಡಿ. ಜನವರಿ 16ರಿಂದ ಫೆಬ್ರವರಿ 23 ವೃತ್ತಿಜೀವನದಲ್ಲಿ ದೊಡ್ಡ ಜಿಗಿತ ನೀಡುತ್ತದೆ. ಜೂನ್ 2 ಆಟ ಬದಲಿಸುವ ದಿನವಾಗಿದೆ, ಅಂದು ಗುರು ಉಚ್ಚನಾಗುವರು. ಆಗಸ್ಟ್ ಅತ್ಯಂತ ಎಚ್ಚರಿಕೆಯಿಂದಿರಬೇಕಾದ ತಿಂಗಳು. ಮತ್ತು ನವೆಂಬರ್ನಲ್ಲಿ ಯಾರಿಗೂ ಹಣ ಸಾಲ ಕೊಡಬೇಡಿ ಅಥವಾ ಶ್ಯೂರಿಟಿ ನೀಡಬೇಡಿ. ಈಗ 2026ರ ನಿಮ್ಮ ರಕ್ಷಾ ಕವಚದ ಬಗ್ಗೆ, ಅಂದರೆ ವೈದಿಕ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಗ್ರಹಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಶುಭ ಫಲಗಳನ್ನು ಹೆಚ್ಚಿಸಲು ನೀವು ಈ 3 ಪರಿಹಾರಗಳನ್ನು ಸಂಪೂರ್ಣ ಶಿಸ್ತಿನಿಂದ ಮಾಡಬೇಕು. ಮೊದಲ ಪರಿಹಾರ, ಶನಿಯ ಪ್ರಭಾವ ಮತ್ತು ವೃತ್ತಿಜೀವನಕ್ಕಾಗಿ. ಮತ್ತು ಇದು ಅತ್ಯಂತ ಮುಖ್ಯವಾದುದು. ಶನಿ 4ನೇ ಮನೆಯಲ್ಲಿದ್ದಾರೆ ಮತ್ತು ಅವರು ಪ್ರಕೃತಿಯನ್ನು ಪ್ರೀತಿಸುತ್ತಾರೆ. ಈ ವರ್ಷ ನೀವು 108 ಅರಳಿ ಮರಗಳನ್ನು ನೆಡುತ್ತೀರಿ ಎಂದು ಸಂಕಲ್ಪ ಮಾಡಿ. ನೀವು ವರ್ಷವಿಡೀ ಒಂದೊಂದಾಗಿ ನೆಡಬಹುದು. ಇದು ಸಾಧ್ಯವಾಗದಿದ್ದರೆ ಪ್ರತಿ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಓಂ ಶಂ ಶನೈಶ್ಚರಾಯ ನಮಃ ಎಂದು ಜಪಿಸಿ. ಜೊತೆಗೆ ವರ್ಷಕ್ಕೆ ಒಮ್ಮೆ ಯಾವುದಾದರೂ ದೇವಸ್ಥಾನದಲ್ಲಿ ಬಾಳೆ ಗಿಡವನ್ನು ದಾನ ಮಾಡಿ. ಇದು ನಿಮ್ಮ ವೃತ್ತಿಜೀವನವನ್ನು ಸ್ಥಿರವಾಗಿರಿಸುತ್ತದೆ. ಎರಡನೇ ಪರಿಹಾರ, ಆರೋಗ್ಯ ಮತ್ತು ಗುರುವಿಗಾಗಿ. ಗುರು 8ನೇ ಮನೆಯಲ್ಲಿರುವುದರಿಂದ ನೀವು ಮಹಾದೇವನ ಶರಣಕ್ಕೆ ಹೋಗಬೇಕಾಗುತ್ತದೆ. ಸತತ 2 ಸೋಮವಾರಗಳಂದು ಶಿವಲಿಂಗಕ್ಕೆ ಒಂದು ವಿಶೇಷ ಮಿಶ್ರಣದಿಂದ ಅಭಿಷೇಕ ಮಾಡಿ. ಹಾಲು, ಕಪ್ಪು ಎಳ್ಳು, ಬಿಳಿ ಎಳ್ಳು, ಜವೆ ಗೋಧಿ, ಜೇನುತುಪ್ಪ ಮತ್ತು ಲವಂಗ. ಇದರ ನಂತರ ಓಂ ರುದ್ರಾಯ ನಮಃ ಎಂದು ಜಪಿಸಿ. ಈ ಪರಿಹಾರವು ನಿಮ್ಮನ್ನು ಶಸ್ತ್ರಚಿಕಿತ್ಸೆ ಮತ್ತು ಅಪಘಾತಗಳಿಂದ ರಕ್ಷಿಸುತ್ತದೆ. ಮೂರನೇ ಪರಿಹಾರ, ಧನ ಮತ್ತು ದೃಷ್ಟಿದೋಷಕ್ಕಾಗಿ. ವರ್ಷದಲ್ಲಿ ಯಾವುದೇ 2 ಅಮಾವಾಸ್ಯೆಯಂದು ದೇವಿ ಲಕ್ಷ್ಮಿಗೆ 2 ರೀತಿಯ ಹಾಲಿನ ಸಿಹಿ ತಿಂಡಿಗಳನ್ನೆಲ್ಲನ್ನು ಅರ್ಪಿಸಿ ಮತ್ತು ಅದರ ಮೇಲೆ ಕೇಸರಿ ತಿಲಕವನ್ನು ತಪ್ಪದೆ ಹಚ್ಚಿ. ಮತ್ತು ಹೌದು, ನಿಮ್ಮ ಸಂತೋಷಗಳನ್ನು ಬಚ್ಚಿಟ್ಕೊಳ್ಳಿ. ಸ್ನೇಹಿತರೆ, 2026 ನಿಮಗೆ ಬಹಳಷ್ಟು ನೀಡಲು ಬಯಸುವ ವರ್ಷವಾಗಿದೆ. ಕೇವಲ ಸ್ವಲ್ಪ ಎಚ್ಚರಿಕೆ ಮತ್ತು ಸರಿಯಾದ ದಿಕ್ಕಿನ ಅವಶ್ಯಕತೆ ಇದೆ. ನೀವು ಧನುರಾಶಿಯವರು, ನಿಮ್ಮ ಗುರಿ ನಿಖರವಾಗಿರಬೇಕು. ದೇವರು ನಿಮ್ಮನ್ನು ಆರೋಗ್ಯವಾಗಿರಿಸಲಿ ಮತ್ತು ಸಾಕಷ್ಟು ಏಳಿಗೆ ನೀಡಲಿ. ನಿಮಗೆ ನಮ್ಮ ಈ ಪರಿಶ್ರಮ ಮತ್ತು ಈ ವಿವರವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ. ನಿಮ್ಮ ಧನುರಾಶಿಯ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ತಪ್ಪದೆ ಹಾಕಿ. ನಮಗೆ ಬಹಳ ಸಂತೋಷವಾಗುತ್ತದೆ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿರಿ ಮತ್ತು ಮುಂದುವರಿಯುತ್ತಿರಿ. ಹರ ಹರ ಮಹಾ